ಫ್ಯಾಕ್ಟ್ ನಂಬರ್ 1. ಸಸ್ಯಶಾಸ್ತ್ರದ ಪ್ರಕಾರ ಒಂದು ಹಣ್ಣನ್ನು ಬೆರ್ರಿ ಎಂದು ಕರೆಯಬೇಕಾದರೆ ಅದು ಒಂದೇ ಅಂಡಾಶಯದಿಂದ ಬೆಳೆದಿರಬೇಕು ಮತ್ತು ಒಳಗಡೆ ಬೀಜಗಳನ್ನು ಹೊಂದಿರಬೇಕು. ಈ ಲೆಕ್ಕಾಚಾರದಲ್ಲಿ ಬಾಳೆಹಣ್ಣು ಒಂದು ಬೆರ್ರಿ, ಆದರೆ ಸ್ಟ್ರಾಬೆರ್ರಿ ಅಲ್ಲ. ಫ್ಯಾಕ್ಟ್ ನಂಬರ್ 2. ವಿಶ್ವದ ಭೂಪಟವನ್ನು ನೋಡಿದಾಗ ಆಫ್ರಿಕಾ ಸಣ್ಣದಾಗಿ ಕಾಣಿಸಬಹುದು, ಆದರೆ ವಾಸ್ತವವಾಗಿ ಆಫ್ರಿಕಾ ಎಷ್ಟು ದೊಡ್ಡದಿದೆ ಎಂದರೆ ಅದರೊಳಗೆ ಅಮೆರಿಕ, ಚೀನಾ, ಭಾರತ, ಜಪಾನ್ ಮತ್ತು ಇಡೀ ಯುರೋಪ್ ಖಂಡವನ್ನು ಸುಲಭವಾಗಿ ಅಡಗಿಸಬಹುದು. ಫ್ಯಾಕ್ಟ್ ನಂಬರ್ 3. ಶಾರ್ಕ್ ಮೀನುಗಳು ಈ ಭೂಮಿಯ ಮೇಲೆ ಸುಮಾರು 40 ಕೋಟಿ ವರ್ಷಗಳಿಂದ ಇವೆ. ಆಶ್ಚರ್ಯದ ಸಂಗತಿ ಎಂದರೆ ಭೂಮಿಯ ಮೇಲೆ ಮೊಟ್ಟ ಮೊದಲ ಮರಗಳು ಬೆಳೆಯುವ ಮುನ್ನವೇ ಶಾರ್ಕ್ಗಳು ಸಮುದ್ರದಲ್ಲಿದ್ದವು, ಅಂದರೆ ಶಾರ್ಕ್ಗಳು ಮರಗಳಿಗಿಂತಲೂ ಹಳೆಯವು. ಫ್ಯಾಕ್ಟ್ ನಂಬರ್ 4. ಶನಿ ಮತ್ತು ಗುರು ಗ್ರಹಗಳ ವಾತಾವರಣದಲ್ಲಿ ಮೀಥೇನ್ ಅನಿಲವು ಅಧಿಕವಾಗಿರುತ್ತದೆ. ಅಲ್ಲಿನ ಮಿಂಚು ಮತ್ತು ವಿಪರೀತ ಒತ್ತಡದಿಂದಾಗಿ ಆ ಅನಿಲವು ಇಂಗಾಲವಾಗಿ ಬದಲಾಗಿ ವಜ್ರದ ಅರಳುಗಳಾಗಿ ಕೆಳಗೆ ಬೀಳುತ್ತವೆ. ಅಲ್ಲಿ ಅಕ್ಷರಶಃ ವಜ್ರದ ಮಳೆಯಾಗುತ್ತದೆ. ಫ್ಯಾಕ್ಟ್ ನಂಬರ್ 5. ಪುರಾತನ ಈಜಿಪ್ಟ್ನ ಪಿರಮಿಡ್ಗಳನ್ನು ಉತ್ಖನನ ಮಾಡುವಾಗ ವಿಜ್ಞಾನಿಗಳಿಗೆ 3000 ವರ್ಷ ಹಳೆಯ ಜೇನುತುಪ್ಪದ ಪಾತ್ರೆಗಳು ಸಿಕ್ಕಿವೆ. ವಿಶೇಷವೆಂದರೆ ಆ ಜೇನುತುಪ್ಪ ಇಂದಿಗೂ ತಿನ್ನಲು ಯೋಗ್ಯವಾದ ಸ್ಥಿತಿಯಲ್ಲಿದೆ. ಜೇನುತುಪ್ಪವು ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾ ವಿರೋಧಿಯಾಗಿದೆ. ಫ್ಯಾಕ್ಟ್ ನಂಬರ್ 6. ಆಕ್ಟೋಪಸ್ಗೆ ಕೇವಲ 8 ಕಾಲುಗಳಷ್ಟೇ ಅಲ್ಲ, 3 ಹೃದಯಗಳಿರುತ್ತವೆ. 2 ಹೃದಯಗಳು ರಕ್ತವನ್ನು ಕಿವಿರುಗಳಿಗೆ ಪಂಪ್ ಮಾಡಿದರೆ 3ನೆಯ ಹೃದಯವು ಇಡೀ ದೇಹಕ್ಕೆ ರಕ್ತವನ್ನು ಪಂಪ್ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 7. ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಮುನ್ನೆಚ್ಚರಿಕೆ ಹೊಂದಿದೆ ಎಂದರೆ ಅಲ್ಲಿನ ಪ್ರತಿಯೊಬ್ಬ ಪ್ರಜೆಯು ಅಣುಬಾಂಬ್ ದಾಳಿಯಿಂದ ರಕ್ಷಿಸಿಕೊಳ್ಳಲು ಸಾಕಾಗುವಷ್ಟು ಬಂಕರ್ ಅಥವಾ ಆಶ್ರಯ ತಾಣಗಳು ಇಡೀ ದೇಶಾದ್ಯಂತ ಇವೆ. ಫ್ಯಾಕ್ಟ್ ನಂಬರ್ 8. ನಿಮ್ಮ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಮತ್ತು ವಜ್ರ 2 ಇಂಗಾಲದಿಂದಲೇ ಮಾಡಲ್ಪಟ್ಟಿವೆ. ವಿಪರೀತ ಶಾಖ ಮತ್ತು ಒತ್ತಡವನ್ನು ಬಳಸುವ ಮೂಲಕ ವಿಜ್ಞಾನಿಗಳು ಗ್ರಾಫೈಟ್ ಅನ್ನು ಕೃತಕ ವಜ್ರವನ್ನಾಗಿ ಬದಲಾಯಿಸಬಲ್ಲರು. ಫ್ಯಾಕ್ಟ್ ನಂಬರ್ 9. ಕಾರ್ಟೂನ್ಗಳಲ್ಲಿ ತೋರಿಸುವಂತೆ ಆನೆಗಳು ಇಲಿಗಳಿಗೆ ಹೆದರುವುದಿಲ್ಲ, ಆದರೆ ಆನೆಗಳು ಸಣ್ಣ ಜೇನುನೊಣಗಳಿಗೆ ಬಹಳ ಹೆದರುತ್ತವೆ. ಜೇನುನೊಣಗಳು ಸದ್ದು ಕೇಳಿದ ತಕ್ಷಣ ಇಡೀ ಆನೆಗಳ ಹಿಂಡೆ ಅಲ್ಲಿಂದ ಓಡಿ ಹೋಗುತ್ತವೆ. ಫ್ಯಾಕ್ಟ್ ನಂಬರ್ 10. ಅಂಟಾರ್ಟಿಕಾ ಖಂಡವು ಭೂಮಿಯ ದಕ್ಷಿಣ ಧ್ರುವದಲ್ಲಿದೆ. ಅಲ್ಲಿ ಎಲ್ಲಾ ರೇಖಾಂಶಗಳು ಒಂದಾಗುತ್ತವೆ. ಆದ್ದರಿಂದ ಅಂಟಾರ್ಟಿಕಾಕ್ಕೆ ತನ್ನದೇ ಆದ ನಿರ್ದಿಷ್ಟ ಟೈಮ್ ಝೋನ್ ಇಲ್ಲ. ಅಲ್ಲಿರುವ ಸಂಶೋಧಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ಒಂದು ದೇಶದ ಸಮಯವನ್ನು ಪಾಲಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.